ಯತ್ನಾಳ್ರ ಜೊತೆಗೆ ನಿಮ್ಮ ಕ್ಲೋಸ್ನೆಸ್ ನೋಡಿ ಯಡಿಯೂರಪ್ಪನವರಾಗಲಿ ವಿಜಯೇಂದ್ರ ಅವರಾಗಲಿ ಏನಾರು ಹೇಳಿದ್ರ? ಏನು ಅದ್ರ ಬಗ್ಗೆ ಏನು ಹೇಳಿಲ್ಲ. ನಿಮ್ಮದು ಯಡಿಯೂರಪ್ಪನವ್ರದ್ದು ನಿಮ್ಮದು ವಿಜಯೇಂದ್ರ ಅವ್ರದ್ದು ಹೆಂಗೆ ಸಂಬಂಧ? ಭಾಳ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ. ಹಂಗಿದ್ದಾಗ ನೀವು ಯತ್ನಾಳ್ರ ಜೊತೆ ಅಷ್ಟು ಆತ್ಮೀಯತೆ ಇದ್ದಿದ್ದು ಅವ್ರಿಗೊಂದು ಸ್ವಲ್ಪ ಬೇಜಾರು ಆಗಿರ್ಬೋದಲ್ಲ? ಅಲ್ಲಲ್ಲ, ಈ ನೋಡ್ರಿ, ನಮ್ಮದೇನು ಹೊಲಾಮಣಿ ಬರ್ಕೊಳ್ಳೋದು ಕೊಡೋದು ತೊಗೊಳೋದು ಏನೂ ಇಲ್ಲ. ಯಡಿಯೂರಪ್ಪನ ಎಷ್ಟು ಚೆನ್ನಾಗಿ ವಿಜಯನ್ ಜೊತೆ ಎಷ್ಟು ಚೆನ್ನಾಗಿದೆ ನನ್ನ ಸಂಬಂಧ, ಅಷ್ಟೇ ಇನ್ನುಳಿದ ಪಕ್ಷದ ಎಲ್ಲ ಮುಖಂಡರ ಜೊತೆ ಇದೆ. ಅದ್ರಾಗ ಯತ್ನಾಳ್ ಅವರು ಒಬ್ಬರು, ಅವ್ರ ಜೊತೆ ಅಷ್ಟೇ ಚೆನ್ನಾಗಿದೆ. ಆದರೆ ಯಡಿಯೂರಪ್ಪನವರು ಫೋನ್ ಮಾಡಿದರು, ವಿಜಯೇಂದ್ರ ಅವರು ಫೋನ್ ಮಾಡಿದರು, ಬೊಮ್ಮಾಯಿ ಫೋನ್ ಮಾಡಿದರು, ನಿರಾಣಿ ಫೋನ್ ಮಾಡಿ, ಎಲ್ಲರೂ ಫೋನ್ ಮಾಡಿದರು. ಬಟ್ ಯತ್ನಾಳ್ ಬಗ್ಗೆ ಯಾರು ಮಾತಾಡಲಿಲ್ಲ, ಯಾರು ಕೇಳಿಲ್ಲ. ಓಕೆ, ಏನು ಸಂಬಂಧಪ್ಪ, ಯಾಕೆ ಬೆಳಗಾವಿ ಕರ್ಕೊಂಬಂದ್ರಿ, ಅದೇನು ಮಾತು ಏನೂ ಕೇಳಿಲ್ಲ. ಅಲ್ರಿ, ನಮ್ಮ ಅಣ್ಣನ ಪುಸ್ತಕ ಬಿಡಾಕ ಇವ್ರು ಯಾರು ಕೇಳವ್ರೆ? ನಮ್ಮ ಅಣ್ಣನ ಪುಸ್ತಕ ಬಿಡುಗಡೆ ಮಾಡೋದೈತಿ, ನಮ್ಮ ಅಣ್ಣನ ದೋಸ್ತರು ಯಾರ ಸಂಬಂಧಿಕರ ಅವ್ರು ಕರೆದ್ರು, ಇವ್ರು ಕೇಳವ್ರು ಯಾರ ಅಂದ್ರೆ ಪಾರ್ಟಿ ಆಗದೀವಿ ಅಂದ್ರೆ ಎಲ್ಲ ಹೊಲಮಣಿ ಬರ್ಕೊಟ್ಟಂಗೆ ಅವ್ರಿಗೆ. ಈಗ ನಮ್ಮ ಅಣ್ಣ ಈಗ ಪ್ರಕಾಶ್ ಹುಕ್ಕೇರಿ, ಈ ಬಿಲಾಂಗ್ಸ್ ಟು ಕಾಂಗ್ರೆಸ್. ನಮ್ಮ ಅಪ್ಪನ ಅವರು ಕೂಡಿ ಕೆಲಸ ಮಾಡಿದವರು. ಈಗ ಅವ್ರನ್ನ ಕರೆದು ನಮ್ಮ ಕುಟುಂಬ ಕರೆಯೋದು ಸೂಕ್ತ ಅನಿಸ್ತು, ಕರೆದ್ವಿ. ನಾವು ಬಸಗೌಡ ಕರಿಬೇಕಂತ ಸೂಕ್ತ ಅನಿಸ್ತು, ಕರೆದಿವಿ. ಅದೇ ರೀತಿ ಅಲ್ಲಿ ವೇದಿಕೆ ಮೇಲೆ ಯಾರನ್ನು ಕರಿಬೇಕು ಮಾಡೋದನ್ನು ನಾವು ಕರೆದಿದ್ದೀವಿ. ಮತ್ತು ಅದನ್ನು ಇವರೆಲ್ಲ ಕೇಳ್ಕೊತ ಹೋದರೆ ಮುಂದೆ ನಾವು ಮುಂಜಾನೆ ಅಡಿಗೆ ಏನು ಮಾಡೋದು, ಅಡಿಗೆ ಬ್ಯಾಳಿ ಸಾರು ಮಾಡಲು, ಇದನ್ನು ಮಾಡಲು, ಇವ್ರು ಕೇಳೇ ಮಾಡ್ಬೇಕಾಕತ್ತೀನಿ ಮುಂದೆ. ಆ ರಾಜಕಾರಣ ಮುಂದೆ ಯಾರೂ ಕೇಳಿಲ್ಲ. ಪಕ್ಷನೇ ಬೇರೆ, ಇಂಥ ಕಾರ್ಯಕ್ರಮಗಳೇ ಬೇರೆ. ನಮ್ಮ ಕುಟುಂಬದ ಕಾರ್ಯಕ್ರಮ ಬೇರೆ, ಪಕ್ಷದ ಕಾರ್ಯಕ್ರಮ ಬೇರೆ. ಬಟ್ ಯತ್ನಾಳ್ರ ಪಾಪ್ಯುಲಾರಿಟಿ ಗೊತ್ತಾಗ್ತಿತ್ತ ಕಾರ್ಯಕ್ರಮದಾಗ? ಯಾವುದು ನಿಮ್ಮ ಕಾರ್ಯಕ್ರಮ ಯತ್ನಾಳ್ರ ಜನಪ್ರಿಯತೆ ಪಾಪ್ಯುಲಾರಿಟಿ ಅನ್ನೋಕ್ಕಿಂತ ವಿಶೇಷವಾಗಿ ಯತ್ನಾಳ್ರು ಯಾವಾಗ ಅವ್ರನ್ನ ಪಕ್ಷ ಕಡೆಗಣನೆ ಮಾಡಿದೇನೋ ಅವಾಗ ಅವರು ಶೆಡ್ ಹೊಡೋದು ಬಂದಿದ್ದಾರೆ. ಬಟ್ ಪ್ರತಿ ಸಲನೂ ಇದಾಗೋದು ಅಷ್ಟು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ. ಈ ನಿಟ್ಟಿನಲ್ಲಿ ಯತ್ನಾಳ್ ಅವ್ರ ಗಮನಕ್ಕೂ ಸೂಕ್ಷ್ಮವಾಗಿ ನಾನು ತಂದಿದ್ದೇನೆ. ಅದೇ ವೇದಿಕೆ ಮೇಲೆ ನಾನು ಪಕ್ಷದ ವರಿಷ್ಠಗೂ ಮನವಿ ಮಾಡ್ಕೊಂಡಿದ್ದೇನೆ. ಇದು ಯತ್ನಾಳ್ ಒಬ್ಬರು ನಮ್ಮ ಪಕ್ಷದ ಎಸೆಟ್ ಇದ್ದಾಗಿದ್ದಾರೆ, ಅವರ ಏನೋ ಒಂದು ಕಾರ್ಯಗಳಿಂದ ಆಗಿದ್ದಾವೆ. ಅದಕ್ಕೆ ದಯಮಾಡಿ ಅವ್ರನ್ನ ಮತ್ತೆ ಪಕ್ಷಕ್ಕೆ ತಗೊಳ್ರಿ, ಯಾಕಂದ್ರೆ ಅವ್ನು ತಗೊಂಡ್ರೆ ಒಳ್ಳೇದಾಗ್ತದೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಅಥವಾ ದಕ್ಷಿಣ ಕರ್ನಾಟಕ, ಅಖಂಡ ಕರ್ನಾಟಕದಲ್ಲಿ ಅವ್ರನ್ನ ತೊಗೊಂಡ್ರೆ ಒಳ್ಳೇದು ಅನ್ನೋಂಥ ಮನವಿಯನ್ನು ಸಹಿತ ಅದೇ ವೇದಿಕೆ ಮುಖಾಂತರ ನಾನು ಮಾಡಿದ್ದೇನೆ. ಮತ್ತು ಕೆಲವೊಂದು ವಿಷಯಗಳನ್ನ ಯತ್ನಾಳ್ ಅವ್ರ ಜೊತೆ ಮಾತಾಡಬೇಕು, ಅದನ್ನು ಅವರಿಗೆ ಸೌಮ್ಯವಾಗಿ ನೋಡ್ರಿ, ಪಕ್ಷ ಭಾಳ ದೊಡ್ಡದು, ಪಕ್ಷದಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ನೀವು ದೊಡ್ಡವ್ರದಿರಿ, ನಿಮಗೆ ನಾವು ಹೇಳುವಂಥ ಶಕ್ತಿ ಇಲ್ಲ. ಆದ್ರೂ ಆ ಪಕ್ಷಕ್ಕೆ ನಿಮ್ಮ ಅವಶ್ಯಕತೆ ಇದೆ, ನೋಡ್ಕೊಂಡು ಮಾತಾಡ್ರಿ ಅಂತ. ನಿಮ್ಮ ಪಕ್ಷಕ್ಕೂ ನಿಮ್ಮ ಅವಶ್ಯಕತೆ ಇದೆ, ನಿಮ್ಮ ಅವಶ್ಯಕತೆಯೂ ಪಕ್ಷಕ್ಕಿದೆ, ಪಕ್ಷಕ್ಕೂ ನಿಮ್ಮ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಒಂದಾಗಿ ಹೋಗುವಂಥ ಕೆಲಸ ಮಾಡ್ರಿ ಅನ್ನೋ ಮನವಿಯನ್ನು ಸಹಿತ ಅವ್ರು ಮಾಡ್ಕೊಂಡಿದ್ದಾರೆ. ಈ ಸಲ DCC ಬ್ಯಾಂಕ್ ಎಲೆಕ್ಷನ್ ಏನಾಗ್ಬೋದು? ನಾಳೆಯಿಂದ ನಾಮಿನೇಷನ್ನು. ಹೌದು, ನಾಳೆಯಿಂದ ನಾಮಿನೇಷನ್ ಆಗುತ್ತೆ, ನಡೆಯುತ್ತೆ. ಬಟ್ ಇದು ನಮ್ಮ ಜಿಲ್ಲೆಯ ಜನ ಬರೋ ಅಕ್ಟೋಬರ್ 19 ತಾರೀಕು ಅದ್ರ ಬಗ್ಗೆ ನಿರ್ಣಯ ಮಾಡ್ತಾರೆ. ಯಾಕಂದರೆ DCC ಬ್ಯಾಂಕು 1996, 95, 96ರಲ್ಲಿ ಮುಚ್ಚಿ ಹೋಗುವಂಥ ಒಂದು ಬ್ಯಾಂಕು. ತಿರುಗಿ ನಾನು 98ರಲ್ಲಿ ನಾನು ಅಧ್ಯಕ್ಷ ಆಗಿ ಬಂದು ಅದನ್ನೆಲ್ಲ ಒಂದು ಸರಿದಾರಿ ತಂದದ್ದು ಎಲ್ಲ ಇಲ್ಲಿ ಜನತೆಗೆ ಗೊತ್ತಿದೆ. ನಾನು 28 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದರೆ ಕಾಂಗ್ರೆಸ್, BJP, JDS, ಆ ಪಾರ್ಟಿ ಈ ಪಾರ್ಟಿ ಅನ್ನೋದೇ ಯಾರು ಇವತ್ತು ಬ್ಯಾಂಕಿಗೆ ಅಪ್ಲಿಕೇಶನ್ ಕಳಿಸಿದಾರೋ ಕಾಗದ ಪತ್ರಗಳು ಸರಿಯಾಗಿದ್ದರೆ ಅವ್ರ ಮನೆಯವರೆಗೆ ಹೋಗಿ ಆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವಂಥ ಕೆಲಸ ಮಾಡಿದ್ದಾನೆ. ಆ ನಿಟ್ಟಿನಲ್ಲಿ ಇವತ್ತು ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಸಾಲ ಮನ್ನಾದ ಲಾಭ ತೊಗೊಂಡಿದ್ರೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು. 3,81,000 ರೈತರಿಗೆ 3,400 ಕೋಟಿ ಒಂದು ದಿವಸ ನಾವು ಸಾಲ ಮನ್ನಾದ ಲಾಭ ತೊಗೊಂಡಿದ್ದೇವೆ. ಅದ್ರ ಜೊತೆಗೆ ಇವತ್ತು ಅದೇ DCC ಬ್ಯಾಂಕಿನ ಮುಖಾಂತರ 4.5 ಲಕ್ಷ ಜನರಿಗೆ 3,600 ಕೋಟಿ ಇವತ್ತು ಶೂನ್ಯ ಬಡ್ಡಿದರದ ಸಾಲವನ್ನು ಹಂಚಿದ್ದೇವೆ. ಅದು ಒಳ್ಳೆಯ ಕೆಲಸ ಮಾಡಿದ ಸಂದರ್ಭದಲ್ಲಿ ಜನ ಗುರುತಿಸಿ ಮತ ಹಾಕ್ತಾರಂತ ನಿಮ್ಮ ರೋಲ್ ಏನು ಈ ಸಲದ ಎಲೆಕ್ಷನ್ಗೆ? ನಾನು ಒಬ್ಬ ನಿರ್ದೇಶಕನಾಗಿ ನಾನು ಹುಕ್ಕೇರಿ ತಾಲೂಕಿನಿಂದ, ಒಟ್ಟು ನಮ್ಮ ಜಿಲ್ಲೆಯಲ್ಲಿ 15 ತಾಲೂಕು, 15 ತಾಲೂಕಿನಿಂದ ಒಬ್ಬೊಬ್ಬರು ಆಯ್ಕೆಯಾಗಿ ಬರ್ತಾರೆ. 15 ಜನ, ಒಬ್ಬರು ಅದರ್ಸು, ಎಲ್ಲ ಸಂಘ ಸಂಸ್ಥೆಗಳು ಕೂಡಿ ಒಬ್ಬರು, ಒಟ್ಟು 16ರಲ್ಲಿ ಇವತ್ತು ದಿವಸ ಬಹುಶಃ ಪಕ್ಷಾತೀತವಾಗಿ ಜನ ನಿರ್ಣಯ ಮಾಡ್ತಾರೆ. ಇವತ್ತು ನಾನು 40 ವರ್ಷ ಆ ಬ್ಯಾಂಕಿನಲ್ಲಿ ನಿರ್ದೇಶಕನಾಗಿ 10 ವರ್ಷ, ಉಪಾಧ್ಯಕ್ಷನಾಗಿ 5 ವರ್ಷ, 28 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಹೀಗಾಗಿ ಪಕ್ಷಾತೀತವಾಗಿ ಎಲ್ಲರೂ ಬಂದಿದ್ದಾರೆ. ಸಂಸ್ಥೆಗೆ, ಬ್ಯಾಂಕಿಗೆ ಏನೂ ತೊಂದರೆ ಬರುವಂಥದ್ದಷ್ಟು ಬಂದರೆ ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಬ್ಯಾಂಕಿನ ಕಡೆ ಮೊದಲು ಲಕ್ಷ್ಯ ಕೊಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಜಿಲ್ಲೆಯ ಜನ ಇವತ್ತಿಗಂದ್ರೂ ಆ ನಿರ್ಣಯ ತಗೊಳ್ಳೋದ್ರ ಮುಖಾಂತರ ಹಿಂದಿನ ವ್ಯವಸ್ಥೆ, ಹಿಂದಿನ ಆಡಳಿತ, ಹಿಂದಿನ ಒಂದು ಸೌಕರ್ಯ, ರೈತರ ಬಗ್ಗೆ ಕಾಳಜಿ ಏನಿತ್ತು ಅನ್ನೋದನ್ನು ಈ ಒಂದು ಜಿಲ್ಲೆಯ ಜನ ನಿರ್ಣಯ ಮಾಡೋದ್ರ ಮುಖಾಂತರ
ಒಂದು ಒಳ್ಳೆಯ ಜನರ ಕೈಯಲ್ಲಿ ಚುಕ್ಕಾಣಿಯನ್ನು ಕೊಡ್ತಾರೆ ಅನ್ನೋಂಥ ಭರವಸೆ ನನಗಿದೆ. ಎಸ್. ರಾಜನ್ ಮಠಪತಿ, ಬಿಜೆಪಿ ಚಿಕ್ಕೋಡಿ ಜಿಲ್ಲಾ ಕಾರ್ಯದರ್ಶಿ. ಈ ಒಂದು ಚುನಾವಣೆ ನಿಮ್ಮ ಸಾಮರ್ಥ್ಯ ಏನು ಅನ್ನೋದು ಇಡೀ ರಾಜ್ಯ ಜನತೆಗೆ ಮತ್ತು ಇಡೀ ರಾಜ್ಯದ ಎಲ್ಲ ನಾಯಕರಿಗೆ ಗೊತ್ತಾಗೈತಿ. ಈ ಒಂದು ನಿಟ್ಟಿನಲ್ಲಿ ಎಲ್ಲ ನಾಯಕರನ್ನ ಒಂದುಗೂಡಿಸ್ಕೊಂಡು ಹೋಗುವಾಗ ನಿಮ್ಮ ನಿಲುವೇನು? ಇವತ್ತು ವಿಶೇಷವಾಗಿ ನಾನು ಮೊನ್ನೆ ಚುನಾವಣೆ ಮಾಡಿದ್ದು ಅದು ನನ್ನ ತಾಲೂಕಿಗೆ ಸೀಮಿತವಾಗಿರ್ತಕ್ಕಂಥ ಒಂದು ಸಂಗತಿ. ಈಗಾಗಲೇ ಹಂಗೆ ಅನಿಸುತ್ತದು, ಬಟ್ ಅದು ಅದೇ ಹೇಳಿದ್ನಲ್ಲ, PLD ಎಲೆಕ್ಷನ್ನು 2019 ಜಿಲ್ಲೆಗೆ ಸೀಮಿತ ಆಗಿದ್ದದು. ಬಟ್ ಮುಂದೆ ಎಲ್ಲಿಂದ ಎಲ್ಲಿಗೆ ಹೋಯ್ತು ಅಂತ ಗೊತ್ತಾಯ್ತು. ಬರುವಂಥ ನಿರ್ಮಾಣದಲ್ಲೇ ನೋಡೋಣ. ಅದ್ರ ಬಗ್ಗೆ ಇವತ್ತು ಸಮಾನ ಮನಸ್ಕರು ಆ ನಿಟ್ಟಿನಲ್ಲಿ ಒಂದೇ ನಿಲುವಿನಲ್ಲಿ ಬಂದರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ರಾಜಕಾರಣದಲ್ಲಿ ನೀವು ಏರಬೇಕಾದ ಎತ್ತರಕ್ಕೆ ಏರೋಕ್ಕಾಗಲಿಲ್ಲ ಅಂತ ಅವ್ರದ್ದೊಂದು ಅಭಿಪ್ರಾಯ. ಯಾಕಂದ್ರೆ ಸ್ವಾಭಾವಿಕವಾಗಿ ಇದೇ ಇವು ಇದೇ ಹೇಳಿದ್ರಲ್ಲ ನೀವು, ಒಂದು ಏನೋ ಮೋದಿ ಬಂದ್ರೂ ನಡೀತೈತಿ ನಡೆಯಂಗಿಲ್ಲ ಅನ್ನುವಂಥ ಏನೋ ಹೇಳಿದ್ರಲ್ಲ, ಅಂಥವೇನೋ ಮಾಡಿ ಕೆಲವೊಬ್ಬರು ಹಿತ್ತಾಳೆ ಇವತ್ತು ಕಿವಿ ತುಂಬೋದ್ರ ಮುಖಾಂತರ ಇವರೇ ಬೆಳೀತಾರೆ, ಇಬ್ಬರೇ ರಮೇಶ್ ಕತ್ತಿ ಉಮೇಶ್ ಕತ್ತಿನೇ ಬೆಳೀತಾರೆ ಅನ್ನೋಂಥ ಭಾವನೆ ಇಟ್ಕೊಂಡು ಏನೇನು ಮಾಡಿದರು. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ಬೇಕಂದ್ರೆ ಇವತ್ತು ನನಗೆ ಅವಾಗ ಅನಿಸಿದ್ದು, ಇವತ್ತು ಎಲ್ಲ ಕ್ಯಾಟಗರಿ ನಮ್ಮ ಅಣ್ಣನಿಗೆ ಮಂತ್ರಿ ಆಗುವಂಥ ಎಲ್ಲ ಅಬಿಲಿಟೀಸ್ ಇದ್ರೂ ಸಹಿತ ಮಂತ್ರಿಗಿರಿ ತಪ್ಪಿದವ್ರಿಗೆ ಯಾವಾಗ ಯಾವ ಮಣ್ಣಿನ ದಿವಸ ಈ ಹಿಂದೆ 2018ಕ್ಕಿಂತ ಮುಂಚೆ ತಪ್ಪಿಸಿಬಿಟ್ರು. ತಪ್ಪಿಸಿದ ನಂತರ ನಾನು ವಿಚಾರ ಮಾಡ್ತಾ ಹೋದೆ, ಈ ಬ್ಲ್ಯಾಕ್ ಸ್ಪಾಟ್ಸ್ ಇಲ್ಲ, ಏನೇನೋ ಉತ್ತರ ಕರ್ನಾಟಕ ಬಗ್ಗೆ ಮಾಡ್ತಿದ್ದ ಅದು ಮಾತು ಬೇರೆ, ಯಾಕೆ ತಪ್ಪಿವನಿಗೆ ಅನ್ನುವಂಥದ್ದು. ಮತ್ತು 8 ಬಾರಿ ಆದವನು, ಮತ್ತೊಬ್ಬರಿಗೆ ಅವನಿಗೆ ಚಿಕ್ಕವರಿಗೆ ಬೇರೆ ಬೇರೆ ಒಳ್ಳೆಯ ಹುದ್ದೆಗಳನ್ನ ಕೊಟ್ಟು ಏನೇನೋ ಮಾಡಿದರು. ಬಟ್ ಅವಾಗ ನನಗೆ ಅರ್ಥ ಆಗಾಕೈತಿ, ಇದೆಲ್ಲೋ ಕಿವಿ ಕಚ್ಚುವಂಥ ಜನ ಹೋಗಿದ್ದಾರೆ ಅನ್ನೋಂಥ ಮಾತು ನನ್ನ ಗಮನದಲ್ಲಿ ಬಂತು. ಅದೇ ಒಂದು ಕಾರಣದಿಂದ ಆಗಿರ್ಬೋದು, ಅಥವಾ ಪಕ್ಷ ಇನ್ನೂ ಸಣ್ಣವನಿದಾನೆ, ಮುಂದಿನ ನಿರ್ಮಾಣಗಳು ಮತ್ತೆ ಕೊಟ್ಟರೆ ಆಯಿತು ಅನ್ನೋಂಥ ವಿಚಾರದಲ್ಲಿ ಆ ರೀತಿ ನಿರ್ಣಯ ತೊಗೊಂಡಿರ್ಬೋದು. ಮುಂದೆ ಪೊಲಿಟಿಕಲ್ ಫ್ಯೂಚರ್ ಏನು ನಿಮ್ಮದು? ಪೊಲಿಟಿಕಲ್ ಫ್ಯೂಚರು ಈಗಾಗಲೇ ಅವ್ರು ಕೇಳಿದ ಹಾಗೆ ನಮ್ಮ ಅಣ್ಣ ಸಾಕಷ್ಟು ಕನಸುಗಳನ್ನ ಕಂಡಿದ್ದ. ಬೃಂದಾವನ ನೋಡೋಕೆ ನಾವು ಮೈಸೂರಿಗೆ ಯಾಕೆ ಹೋಗ್ಬೇಕು, ಬೃಂದಾವನ ನಮ್ಮಲ್ಲಿ ಮಾಡೋಣ ಅನ್ನೋಂಥ ಭಾವನೆ ಇಟ್ಕೊಂಡು ಈ ಹಿಡ್ಕಲ್ ಡ್ಯಾಮ್ನಲ್ಲಿ ಇವತ್ತು ಸಾಕಷ್ಟು ಸರ್ಕಾರದ ಅನುದಾನ ಅಂತಂದು ಕೆಲಸ ಪ್ರಾರಂಭ ಮಾಡಿದ್ದ. ಅದು ದೈವಾಧೀನ ಆದ ನಂತರ ಅದೇ ಕೆಲಸ ಕಾರ್ಯಗಳನ್ನು ಇವತ್ತು ದಿವಸ ಅವ್ರ ಸುಪುತ್ರ ನಿಖಿಲ್ ಕತ್ತಿಯವರು ಮುಂದುವರಿಸಿದ್ದಾರೆ. ಇದೇ ಸರ್ಕಾರದ ಅನುದಾನ ತೊಗೊಂಡು ಬಂದು ಇವತ್ತು ಮುಂದುವರಿಸಿದ್ದಾರೆ. ಅವ್ರ ಕನಸನ್ನು ನನಸು ಮಾಡುವಂಥ ನಿಟ್ಟಿನಲ್ಲಿ ನನ್ನ ಸುಪುತ್ರ ಶಾಸಕ ನಿಖಿಲ್ ಕತ್ತಿಯವರು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ, ಅವ್ರು ಮಾಡ್ತಾರೆ. ಇನ್ನು ಅವ್ರು ಇನ್ನೊಂದು ಕೇಳಿದ್ದು, ಜಿಲ್ಲೆಯಲ್ಲಿ ಒಡನಾಟಿಯಾಗಿ ತಾವಿದ್ರಿ, ರಾಜಕೀಯವಾಗಿ ಕತ್ತಿ ಮನೆತನ ಮುಂಚೂಣಿಯಲ್ಲಿತ್ತು, ಈಗ ಅವರಿಲ್ಲದ ನಂತರ ಈ ರೀತಿ ಆಗಿದೆ, ಅದಕ್ಕೆ ಮುಂದೆ ಹೇಗೆ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ದಾರೆ. ಇವತ್ತು ಮೊನ್ನೆಯ ಚುನಾವಣೆ ಇದಕ್ಕೆ ಉತ್ತರ ಅನ್ನೋ ಮಾತನ್ನು ನಿಮ್ಗೆ ಹೇಳಿಕೆ ಬಯಸ್ತಾ ಇದ್ದೀನಿ. ಮೊನ್ನೆಯ ಚುನಾವಣೆಗೆ ಉತ್ತರ ಅಂತಂದರೆ ಬರುವಂಥ ದಿನಮಾನಗಳು ನಮ್ಮ ಅಣ್ಣನ ಸ್ಥಾನವನ್ನು ಸಂಪೂರ್ಣವಾಗಿ ನಾನು ತುಂಬೋದ್ರ ಮುಖಾಂತರ ಅಖಂಡ ಕರ್ನಾಟಕ ಜೊತೆಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ದೂರ ಮಾಡುವಂಥದ್ದು ಮತ್ತು ರಾಜಕೀಯವಾಗಿ ಪ್ರಾಬಲ್ಯವಾಗಿ ನಮ್ಮ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲರನ್ನೂ ಕರ್ಕೊಂಡು ಹೋಗುವಂಥ ಕೆಲಸ ನಾನು ಮಾಡ್ತೇನೆ. ಆ ಧೈರ್ಯ ನನಗಿದೆ, ಅದು ಮಾಡ್ತೀನಿ ನಾನು. ಎಸ್, ಧನ್ಯವಾದ ರಮೇಶ್ ಕತ್ತಿ ಅವರೇ. ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ, ನನ್ನ ಪ್ರಶ್ನೆಗಳಿಗೆ ಮತ್ತು ಇವರೆಲ್ಲರ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.